Hello students, let us start with chapter 15, part 3, and the chapter name is Biodiversity and Conservation. And the new heading is Species Area Relationship. ಸೊ ಇವತ್ತೇನಿದೆ ಒಂದು ಹೊಸ ಸಬ್ಹೆಡಿಂಗನ್ನು ಸ್ಟಡಿ ಮಾಡೋಣ. ಸ್ಪೀಶೀಸ್ ಏರಿಯಾ ರಿಲೇಷನ್ಶಿಪ್ ಅಂತ ಇದೆ. ಸೊ ಅಕಾರ್ಡಿಂಗ್ ಟು ದ ಸ್ಟಡಿ ಆಫ್ ಅಲೆಕ್ಸಾಂಡರ್ ವಾನ್ ಹಾಂಬೋಲ್ಟ್, ದಟ್ ಈಸ್ ಅ ಜರ್ಮನ್ ನ್ಯಾಚುರಲಿಸ್ಟ್ ಆ್ಯಂಡ್ ಜಿಯೋಗ್ರಾಫರ್ ಇನ್ ಸೌತ್ ಅಮೇರಿಕನ್ ಜಂಗಲ್ಸ್ ವಿತಿನ್ ಅ ರೀಜನ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಸೊ ಇಲ್ಲಿ ಸ್ಪೀಶೀಸ್ ಏರಿಯಾ ರಿಲೇಷನ್ಶಿಪ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ ಅಂತಂದರೆ, ಅಕಾರ್ಡಿಂಗ್ ಟು ದ್ಯಾಟ್ ಸ್ಟಡಿ, ದಟ್ ಈಸ್ ಒಬ್ಬರು ಸೈಂಟಿಸ್ಟನ್ನು ಏನು ಹೇಳ್ತಾ ಇದ್ದಾರೆ ಅಂದರೆ ಅಲೆಕ್ಸಾಂಡರ್ ವಾನ್ ಹಾಂಬೋಲ್ಟ್ ಅಂತ. ಸೊ ಇವ್ರು ಏನಿದ್ದಾರೆ ಅಂತಂದರೆ ಹೀ ಈಸ್ ಅ ಜರ್ಮನ್ ನ್ಯಾಚುರಲಿಸ್ಟ್ ಇದ್ದಾರೆ ಆ್ಯಂಡ್ ಜಿಯೋಗ್ರಾಫರ್ ಕೂಡ ಇದ್ದಾರೆ. ಸೊ ಎಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಇನ್ ಸೌತ್ ಅಮೇರಿಕನ್ ಜಂಗಲ್ಸ್. ಸೊ ಒಂದು ಸೌತ್ ಅಮೇರಿಕನ್ ಜಂಗಲ್ಸ್ನಲ್ಲಿ ಏನಿದೆ ಅಂತಂದರೆ ಇವರು ಒಬ್ಬರು ನ್ಯಾಚುರಲಿಸ್ಟು ಮತ್ತು ಜಿಯೋಗ್ರಫರ್ ಇದ್ದಾರೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ವಿತಿನ್ ದ್ಯಾಟ್ ರೀಜನ್, ಓಕೆ, ಸ್ಪೀಶೀಸ್ ರಿಚ್ನೆಸ್ ಇನ್ಕ್ರೀಸ್ಡ್ ವಿತ್ ದ ಇನ್ಕ್ರೀಸಿಂಗ್ ಎಕ್ಸ್ಪ್ಲೋರ್ಡ್ ಏರಿಯಾ ಬಟ್ ಓನ್ಲಿ ಅಪ್ ಟು ದ ಲಿಮಿಟ್. ಸೊ ಇನ್ನೇನು ಹೇಳ್ತಾ ಇದ್ದಾರೆ, ಸ್ಪೀಶೀಸು ರಿಚ್ನೆಸ್, ದಟ್ ಈಸ್ ನಂಬರ್ ಆಫ್ ಸ್ಪೀಶೀಸ್ ಏನಿದೆ ಅಂತಂದರೆ ಒಂದು ರೀಜನ್ನಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದರೆ ಬಿಕಾಸ್ ಆಫ್ ಅ ಇನ್ಕ್ರೀಸಿಂಗ್ ಏರಿಯಾ, ಅಂದರೆ ಎಷ್ಟು ಏರಿಯಾ ವೈಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೋ ಅಷ್ಟು ಸ್ಪೀಶೀಸ್ ರಿಚ್ನೆಸ್ ನಂಬರ್ನಲ್ಲಿ ಇನ್ಕ್ರೀಸ್ ಆಗುತ್ತೆ. ಆದರೆ ಓನ್ಲಿ ಅಪ್ ಟು ದ ಲಿಮಿಟ್, ಯಾಕಂದರೆ ಒಂದು ಟೈಮ್ ಪೀರಿಯಡ್ ಬಂದಾಗ ಏನಿದೆ ಅಂತಂದರೆ ಅದು ಸ್ಟಾಪ್ ಆಗಿಬಿಡುತ್ತೆ. ಇನ್ಕ್ರೀಸ್ ಇನ್ ಸ್ಪೀಶೀಸ್ ರಿಚ್ನೆಸ್ ಏನಿದೆ ಅಂದರೆ ಸ್ಟಾಪ್ ಆಗುತ್ತೆ ಅಂತ ಸೊ ಅಲೆಕ್ಸಾಂಡರ್ ಏನಿದೆ ಅಂತಂದರೆ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ಇನ್ ದ ನೆಕ್ಸ್ಟ್ ಸ್ಲೈಡ್, ರಿಲೇಷನ್ಶಿಪ್ ಬಿಟ್ವೀನ್ ಸ್ಪೀಶೀಸ್ ರಿಚ್ನೆಸ್ ಆ್ಯಂಡ್ ಏರಿಯಾ ಫಾರ್ a wide varieties of taxa gives a rectangular hyperbola. ಸೊ ತಳಗಡೆ ಏನು ಮಾಡಿದ್ದಾರೆ, ಒಂದು ಗ್ರಾಫನ್ನು ಪ್ಲಾಟ್ ಮಾಡಿದ್ದಾರೆ. ಸೊ ಇದು ಏನಿದೆ ಅಂತಂದರೆ ಒಂದು ಗ್ರಾಫ್ ಏನಿದೆ, ಇಟ್ ಈಸ್ ಅಕಾರ್ಡಿಂಗ್ ಟು ದ ಸ್ಪೀಶೀಸ್ ಏರಿಯಾ ರಿಲೇಷನ್ಶಿಪ್. ಅಂದರೆ ನೀವು ಏನಿದೆ ಅಂದರೆ ಸ್ಪೀಶೀಸು ಮತ್ತು ರಿಚ್ನೆಸ್ ಆ್ಯಂಡ್ ಏರಿಯಾಯನ್ನು ಎರಡೂ ಸೇರಿಸಿ ಗ್ರಾಫನ್ನು ಹಾಕಿದಾಗ ಅವಾಗ ಏನಿದೆ ಅಂತಂದರೆ ಒಂದು ಗ್ರಾಫ್ ನಮಗೇನು ಸಿಗ್ತಾ ಇದೆ, ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ನೀವು ತಳಗಡೆ ಇಮೇಜ್ನಲ್ಲಿ ನೋಡ್ಬೋದು. ಸೊ ಆನ್ ಅ ಲಾಗರಿಥಮಿಕ್ scale, the relationship is a straight line described by the equation. ಸೊ ತಳಗಡೆ ನೀವೇನಿದೆ ಅಂತಂದರೆ ಒಂದು ರೆಡ್ ಲೈನ್ ನೋಡ್ತಾ ಇರ್ಬೋದು. ಅದು ಏನಿದೆ ಅಂದರೆ ಆನ್ ದ ಬೇಸಿಸ್ ಆಫ್ ಲಾಗರಿಥಮಿಕ್ ಸ್ಕೇಲ್ ಏನಿದೆ ಅಂದರೆ ನಮಗೆ ಸಿಗ್ತಕ್ಕಂಥ ಏರಿಯಾ ಸ್ಪೀಶೀಸ್ ರಿಲೇಷನ್ಶಿಪ್ ಏನಿದೆ ಅಂದರೆ ಒಂದು ಸ್ಟ್ರೇಟ್ ಲೈನ್ ಇದೆ. ಆದರೆ ಇನ್ ಕೇಸ್ ನಾವೇನಿದೆ ಅಂತಂದರೆ ಬೇಸ್ಡ್ ಆನ್ ದ ವೆರೈಟೀಸ್ ಆಫ್ ಟ್ಯಾಕ್ಸ ನೋಡ್ತಾ ಇದ್ದೀವಿ ಅಂತಂದರೆ ಇಟ್ ಗಿವ್ಸ್ ಅ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ. ಬಟ್ ನಾವೀಗ ಏನಿದೆ ಅಂದರೆ ಆ ಈಕ್ವೇಷನ್ ಏನಿದೆ ನೋಡೋಣ, ಲಾಗ್ ಎಸ್ is equals to log C plus Z log A. So where S is a species richness, A area, Z slope of line and C ಏನಿದೆ Y intercept. ಸೊ ಇವೆಲ್ಲ ಏನಿದೆ ಅಂತಂತಂದರೆ ಡಿಸ್ಕ್ರಿಪ್ಷನ್ ಆಫ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಇದೆ. ಸೊ ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಸೊ ನೆಕ್ಸ್ಟ್ನಲ್ಲಿ ಎಕಾಲಜಿಸ್ಟ್ ಹ್ಯಾವ್ ಅಬ್ಸರ್ವ್ ದ್ಯಾಟ್ ದ ವ್ಯಾಲ್ಯೂ ಆಫ್ Z lies in the range of 0.1 to 0.2 regardless of a taxonomic group or region. ಸೊ ಏನು ಹೇಳ್ತಾ ಇದ್ದಾರೆ, ಎಕಾಲಜಿಸ್ಟ್ ಪ್ರಕಾರ ಏನಿದೆ ಅಂದರೆ ಝೆಡ್ ವ್ಯಾಲ್ಯೂ ಏನಿದೆ ಅಂತಂದರೆ ಎಲ್ಲಿಂದ ಎಲ್ಲಿಗೆ ಇರುತ್ತೆ ಅಂತಂದರೆ ಇಟ್ ರೇಂಜಸ್ ಫ್ರಮ್ 0.1 ಟು 0.2 ಇರುತ್ತೆ. ಸೊ ಯಾವುದೇ ಗ್ರೂಪ್ ಆಗಿರ್ಬೋದು, ಯಾವುದೇ ರೀಜನ್ ಆಗಿರ್ಬೋದು, ಯಾವುದೇ ಪ್ಲೇಸ್ ಆಗಿರ್ಬೋದು, ಝೆಡ್ ಲೈನ್ ಏನಿದೆ ಅಂದರೆ 0.1 ಟು 0.2 ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ if the analysis the species area richness among a very large area like an entire continent, in case ಏನಿದೆ ಅಂದರೆ ಸ್ಮಾಲ್ ಏರಿಯಾ ಇತ್ತು ಅಂತಂದರೆ ಝೆಡ್ ಲೈನ್ ಏನಿದೆ ಅಂತಂದರೆ ಎಲ್ಲಿಂದ ಎಲ್ಲಿಂಗೆ ರೇಂಜ್ ಇರುತ್ತೆ 0.1 ಟು 0.2 ಅಂತ ಆಯಿತು. ಆದರೆ ಇನ್ ಕೇಸ್ ಸ್ಪೀಶೀಸ್ ಏರಿಯಾ ರಿಲೇಷನ್ಶಿಪ್ ಫೈಂಡ್ ಔಟ್ ಮಾಡ್ತಾ ಇರುವಾಗ ಲಾರ್ಜ್ ಏರಿಯಾ ಇದೆ, ಒಂದು ದೊಡ್ಡ ಕಾಂಟಿನೆಂಟ್ ಇದೆ, ಒಂದೊಂದು ಬಿಗ್ ಕಾಂಟಿನೆಂಟ್ಸ್ ಲೈಕ್ ನಮಗೆ ಗೊತ್ತಿರೋ ಪ್ರಕಾರ ಏನಿದೆ ಅಂತಂದರೆ ಏಷ್ಯಾ ಆಗಿರ್ಬೋದು, ಆಫ್ರಿಕಾ ಆಗಿರ್ಬೋದು, ಯುರೋಪ್ ಆಗಿರ್ಬೋದು, ಈ ರೀತಿ ಒಂದು ದೊಡ್ಡ ದೊಡ್ಡ ಕಾಂಟಿನೆಂಟನ್ನು ಕನ್ಸಿಡರ್ ಮಾಡಿದಾಗ ಎಂಟೈರ್ ಕಾಂಟಿನೆಂಟ್ ಅವಾಗ ಏನಾಗುತ್ತೆ ದ್ಯಾಟ್ ದ ಸ್ಲೋಪ್ ಆಫ್ ಲೈನ್ ವಿಲ್ ಬಿ ಮಚ್ ಸ್ಟೀಪರ್. ಸೊ ಏನಾಗುತ್ತೆ, ಸ್ಟೀಪರ್ ಅಂತಂದರೆ ಅರ್ಥ ಏನು, ರೇಸಿಂಗ್ ಆರ್ ಫಾಲಿಂಗ್ ಶಾರ್ಪ್ಲಿ ಅಂತ ಇದೆ, ಹೌದಾ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಝೆಡ್ ಲೈನ್ ಏನಿದೆ ಅಂತಂದರೆ ಬರ್ತಾ ಬರ್ತಾ ಇಟ್ ಸ್ಟಾರ್ಟ್ ರೈಸಿಂಗ್ ಅಂತ ಇದೆ. ಸೊ ಇಟ್ ಬಿಕಮ್ಸ್ ಅ ಮಚ್ ಸ್ಟೀಪರ್, ದಟ್ ಈಸ್
the Z value it ranges of 0.6 to 1.2. ಸೊ ಏನಾಗುತ್ತೆ, ಬಿಕಾಸ್ ಆಫ್ ಅ ಬಿಗ್ ಕಾಂಟಿನೆಂಟ್ ಇರೋದ್ರಿಂದ ಏನಿದೆ ಅಂದರೆ Z ವ್ಯಾಲ್ಯೂ ಎಷ್ಟರಿಂದ ಎಷ್ಟಿರುತ್ತೆ ಅಂತ ಇದ್ದಾರೆ. ಇಟ್ ವಿಲ್ ಬಿ ರೇಸಿಂಗ್, ದಟ್ ಈಸ್ 0.6 ಟು 1.2 ಇರುತ್ತೆ ಅಂತ ಇದೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ನಲ್ಲಿ, ಫಾರ್ ಎಕ್ಸಾಂಪಲ್, for a fructivorous, that is fruit eating birds and mammals in the tropical forest of a different continent. ಸೊ ಈಗ ಬೇರೆ ಬೇರೆ ಕಾಂಟಿನೆಂಟನ್ನು ಕನ್ಸಿಡರ್ ಮಾಡ್ತಾ ಇರುವಾಗ, ಸೊ ಎನಿ ಫ್ರೂಟ್ ಈಟಿಂಗ್ ಬರ್ಡ್ಸ್ ಇರ್ಬೋದು. ಸೊ ಅವಾಗೇನಾಗುತ್ತೆ, ದ ಸ್ಲೋಪ್ ಟು ಬಿ ಫೌಂಡ್ ಎಷ್ಟಿರಬೇಕು ಅಂತಂದರೆ 1.15 ಇರುತ್ತೆ ಫಾರ್ ಎನಿ ಆಫ್ ದ ಕಾಂಟಿನೆಂಟ್ ಇಫ್ ದೇ ಆರ್ ಫ್ರೂಟ್ ಈಟಿಂಗ್ ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್. ಅವಾಗೇನಾಗುತ್ತೆ ಅಂತಂದರೆ ಅವಾಗ Z ಲೈನ್ ಏನಿದೆ ಅಂದರೆ 1 to 1.5 ಏನಿರುತ್ತೆ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಇಂಪಾರ್ಟೆನ್ಸ್ ಆಫ್ ಸ್ಪೀಶೀಸ್ ಡೈವರ್ಸಿಟಿ ಟು ದ ಎಕೋಸಿಸ್ಟಮ್. ಒಂದು ಎಕೋಸಿಸ್ಟಮ್ ಇದೆ ಅಂತಂದರೆ ಅದರಿಂದ ಸೊ ಏನು ಇಂಪಾರ್ಟೆನ್ಸ್ ಇದೆ, ಒಂದು ಸ್ಪೀಶೀಸು ಡೈವರ್ಸಿಟಿ ಇದೆ, ವೆರೈಟೀಸ್ ಆಫ್ ಸ್ಪೀಶೀಸ್ ಇರೋದ್ರಿಂದ ಒಂದು ಇಕೋಸಿಸ್ಟಮಿಗೆ ಏನು ಬೆನಿಫಿಟ್ ಆಗಿರುತ್ತೆ ಅಂದರೆ, ಫಸ್ಟ್ ಬೆನಿಫಿಟ್, ಕಮ್ಯುನಿಟಿ ವಿತ್ ಮೋರ್ ಸ್ಪೀಶೀಸ್ ಜನರಲಿ ಟೆನ್ ಟು ಬಿ ಮೋರ್ ಸ್ಟೇಬಲ್ ದ್ಯಾನ್ ದೋಸ್ ವಿತ್ ದ ಲೆಸ್ ಸ್ಪೀಶೀಸ್. ಸೊ ಒಂದು ಕಮ್ಯುನಿಟಿ ಇದೆ, ಕಮ್ಯುನಿಟಿ ಅಂತಂದರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಪೀಶೀಸ್ ಏನಿದೆ ಅಂದರೆ ಒಂದು ಪ್ಲೇಸ್ನಲ್ಲಿದೆ. ಸೊ ಅವಾಗೇನಿದೆ ಅಂದರೆ ಜಾಸ್ತಿ ನಂಬರ್ ಸ್ಪೀಶೀಸ್ ಇದೆ ಅಂತಂದರೆ ಅವಾಗ ಆ ಇರ್ತಕ್ಕಂಥ ಎಕೋಸಿಸ್ಟಮ್ ಏನಿದೆ ಅಂತಂತಂದರೆ ಮೋರ್ ಸ್ಟೇಬಲ್ ಇರುತ್ತೆ. ಆಮೇಲೆ ಕಮ್ಮಿ ಸ್ಪೀಶೀಸ್ ಇದ್ದಾಗ ಏನಾಗುತ್ತೆ, ದೆನ್ ಇಟ್ ವಿಲ್ ಬಿ ಲೆಸ್ ಸ್ಟೇಬಲ್ ಅಂತ ಹೇಳ್ತಾ ಇದ್ದಾರೆ ಇಫ್ ದೇ ಆರ್ ಲೆಸ್ ಸ್ಪೀಶೀಸ್. ಸೆಕೆಂಡ್ ಪಾಯಿಂಟ್ನಲ್ಲಿ, ದ ಸ್ಟೇಬಲ್ ಕಮ್ಯುನಿಟಿ ಶುಡ್ ನಾಟ್ ಶೋ ಟೂ ಮಚ್ ವೇರಿಯೇಷನ್ಸ್ ಇನ್ ಪ್ರೊಡಕ್ಟಿವಿಟಿ ಫ್ರಮ್ ಇಯರ್ ಟು ಇಯರ್. ಒಂದು ವೇಳೆ ಒಂದು ಸ್ಟೇಬಲ್ ಇತ್ತು ಕಮ್ಯುನಿಟಿ ಅಂತಂದಾಗ ಆ ಕಮ್ಯುನಿಟಿ ಏನಿದೆ ಅಂತಂದರೆ ಜಾಸ್ತಿ ವೇರಿಯೇಷನ್ಸನ್ನು ತೋರಿಸ್ಬಾರ್ದು ಫ್ರಮ್ 1 ಇಯರ್ ಟು ಅನದರ್ ಇಯರ್. ಇದರಲ್ಲಿ ಇನ್ ಅ ಪ್ರೊಡಕ್ಟಿವಿಟಿ. ಸೊ ಪ್ರೊಡಕ್ಷನ್ ಆಫ್ ಬಯೋಮಾಸ್ನಲ್ಲಿ ನಾವು ಕನ್ಸಿಡರ್ ಮಾಡಿದಾಗ ಏನಿದೆ ಅಂತಂದರೆ ಸ್ಲೈಟ್ ವೇರಿಯೇಷನ್ಸ್ ಇದ್ದರೆ ಓಕೆ, ಬಟ್ ಮೋರ್ ವೇರಿಯೇಷನ್ಸ್ ಆಗಿರಬಾರ್ದು ಇಫ್ ದ್ಯಾಟ್ ಕಮ್ಯುನಿಟಿ ಈಸ್ ಸೆಡ್ ಟು ಬಿ ಸ್ಟೇಬಲ್. ಸೊ ಇಟ್ ಮಸ್ಟ್ ಬಿ ರೆಸಿಸ್ಟೆಂಟ್ ಆರ್ ರೆಲಿಯಂಟ್ ಟು occasional disturbance ಅಂತ ಇದೆ, ಐದರ್ ಅ ಮ್ಯಾನ್ ಮೇಡ್ ಆರ್ ಇಟ್ ಮೇ ಬಿ ಅ ನ್ಯಾಚುರಲ್. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಆ ಇರ್ತಕ್ಕಂಥ ಎಕೋಸಿಸ್ಟಮ್ ಸ್ಟೇಬಲ್ ಅಂತ ಕನ್ಸಿಡರ್ ಆಗ್ತಾ ಇದೆ ಅಂತಂದರೆ ಇಟ್ ಶುಡ್ ಹ್ಯಾವ್ ಅ ರೆಸಿಸ್ಟೆನ್ಸ್. ಓಕೆ, ಎದಕ್ಕೆ ರೆಸಿಸ್ಟೆನ್ಸ್ ಇರಬೇಕು, ಎನಿ ಒಕೇಶ್ನಲ್ ಡಿಸ್ಟರ್ಬೆನ್ಸ್ ಇರ್ತಾ ಇರುವಾಗ, ಯಾವಾಗಾದರೂ ಒಂದು ಸತಿ ಏನಾರು ಡಿಸ್ಟರ್ಬೆನ್ಸ್ ಇತ್ತು ಅಂತಂದರೆ ಸಮ್ಟೈಮ್ಸ್ ಅದು ನ್ಯಾಚುರಲ್ ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಆರ್ ಸಮ್ಟೈಮ್ಸ್ ಏನಿದೆ ಅಂದರೆ ಅದು ಮ್ಯಾನ್ ಮೇಡ್ ಡಿಸ್ಟರ್ಬೆನ್ಸ್ ಆಗಿರ್ಬೋದು. ಅವಾಗೇನಾಗುತ್ತೆ ಅಂತಂದರೆ ಅದನ್ನು ತಾಳ್ಕೊಳ್ಳೋಂಗೆ ಶಕ್ತಿ ಏನಿದೆ ಅಂತಂದರೆ ಆ ಎಕೋಸಿಸ್ಟಮಿಗೆ ಇರಬೇಕು. ಅವಾಗೇ ಆ ಕಮ್ಯುನಿಟಿಯನ್ನು ಏನಂತೀವಿ ನಾವು, ಸ್ಟೇಬಲ್ ಕಮ್ಯುನಿಟಿ ಅಂತ ಹೇಳ್ತೀವಿ. ಸೊ ಲಾಸ್ಟ್ ಪಾಯಿಂಟಿಗೆ ಬರೋಣ. ಸ್ಟೇಬಲ್ ಕಮ್ಯುನಿಟಿ ಮಸ್ಟ್ ಬಿ ರೆಸಿಸ್ಟೆಂಟ್ ಟು ಇನ್ವೇಷನ್ ಬೈ ಏಲಿಯನ್ ಸ್ಪೀಶೀಸ್. ಆ ಸ್ಟೇಬಲ್ ಕಮ್ಯುನಿಟಿ ಅಂತ ಮೆನ್ಷನ್ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಮತ್ತೆ ಏನು ರೆಸಿಸ್ಟೆನ್ಸ್ ಇರಬೇಕು ಅಂತಂದರೆ ಇನ್ವೇಷನ್, ಅಂದರೆ ಎನಿ ಎಂಟ್ರೆನ್ಸ್ ಆಫ್ ಅ ನ್ಯೂ ಸ್ಪೀಶೀಸ್ ಇನ್ ಅ ಪರ್ಟಿಕ್ಯುಲರ್ ಎಕೋಸಿಸ್ಟಮ್. ಸೊ ಯಾವುದೋ ಒಂದು ಹೊಸದಾದ ಎಕೋಸಿಸ್ಟಮ್ನಲ್ಲಿ ಏನಿದೆ ಅಂದರೆ ಒಂದು ಏಲಿಯನ್ ಸ್ಪೀಶೀಸ್ ಏನಿದೆ ಅಂದರೆ ಎಂಟ್ರಿಂಗ್ ಇರೋದ್ರಿಂದ ಏನಿದೆ ಅಂತಂದರೆ ಅಲ್ಲೇನಾರ ಡಿಸ್ಟರ್ಬೆನ್ಸ್ ಆಗೋ ಚಾನ್ಸಸ್ಸನ್ನು ಏನಿದೆ ಅಂದರೆ ರೆಸಿಸ್ಟೆನ್ಸ್ ಆಗುವಂಥ ಕಮ್ಯುನಿಟಿ ಇರಬೇಕು. ಸೊ ಸ್ಟೇಬಲ್ ಕಮ್ಯುನಿಟಿ ಏನಂತ ಹೇಳ್ತಾ ಇದ್ದಾರೆ, ಮಸ್ಟ್ ಬಿ ರೆಸಿಸ್ಟೆನ್ಸ್ ಟು ಇನ್ವೇಷನ್ ಆರ್ ಬೈ ಏಲಿಯನ್ ಸ್ಪೀಶೀಸ್ ಅಂತ ಹೇಳಿದೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ನೆಕ್ಸ್ಟ್ ಸ್ಲೈಡ್ನಲ್ಲಿ ಡೇವಿಡ್ ಟಿಲ್ಮನ್ಸ್ ಲಾಂಗ್ ಟರ್ಮ್ ಫೀಲ್ಡ್ ಎಕ್ಸ್ಪೀರಿಮೆಂಟ್. ಸೊ ಇಲ್ಲಿ ಸೈಂಟಿಸ್ಟ್ ಹೆಸರು ಏನಿದೆ ಅಂತಂದರೆ ಇಂಪಾರ್ಟೆನ್ಸ್ ಆಫ್ ಸ್ಪೀಶೀಸ್ ಡೈವರ್ಸಿಟಿ ಎಕ್ಸ್ಪ್ಲೇನ್ ಮಾಡಲ್ಲಿ ಡೇವಿಡ್ ಟಿಲ್ಮನ್ ಅಂತ ಇದೆ. ಸೊ ಅವರು ಎಕ್ಸ್ಪೀರಿಮೆಂಟ್ ಏನಿದೆ ಅಂದರೆ ಲಾಂಗ್ ಟರ್ಮ್ ಎಕ್ಸ್ಪೀರಿಮೆಂಟ್ ಇದೆ. ಯಾಕಂದರೆ ಇದು ರಿಸಲ್ಟ್ 1 or 2 ಫ್ಯೂ ಮಂತ್ಸ್ನಲ್ಲಿ ಸಿಗೋದು ಅಂತಲ್ಲ, ಇಯರ್ಸ್ ಟು ಎಕ್ಸ್ಪೀರಿಮೆಂಟ್ ಮಾಡಿದಾಗ ಅವರಿಗೆ ಸಿಕ್ಕಿರೋ ರಿಸಲ್ಟು. ಸೊ ನೀವು ಫಸ್ಟ್ ಇಮೇಜ್ನಲ್ಲಿ ಡೇವಿಡ್ ಟಿಲ್ಮನ್ಸ್ ಅವರಿಗೆ ನೋಡ್ಬೋದು. ಸೊ ಪ್ಲಾಟ್ ವಿತ್ ಮೋರ್ ಸ್ಪೀಶೀಸ್, ಯಾವುದೋ ಒಂದು ಪ್ಲಾಟ್ ಇದೆ ಅಂದರೆ ಒಂದು ಪರ್ಟಿಕ್ಯುಲರ್ ಏರಿಯಾ ಇದೆ ವಿತ್ ಮೋರ್ ನಂಬರ್ ಆಫ್ ಸ್ಪೀಶೀಸ್ ಏನಿದೆ ಅಂದರೆ ಇಟ್ ಶೋಡ್ ಅ ಲೆಸ್ ಇಯರ್ ಟು ಇಯರ್ ವೇರಿಯೇಷನ್ಸ್ ಇನ್ ಬಯೋಮಾಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇವ್ರ ಪ್ರಕಾರ ಒಂದು ಏರಿಯಾನಲ್ಲಿ ಜಾಸ್ತಿ ಸ್ಪೀಶೀಸ್ ಇದೆ ಅಂತಂದಾಗ ಅವಾಗೇನಾಗುತ್ತೆ, ವೇರಿಯೇಷನ್ಸ್ ಇಯರ್ ಟು ಇಯರ್ ಏನಿದೆ ಅಂದರೆ ಕಮ್ಮಿ ಇರುತ್ತೆ, ಇನ್ ಬಯೋಮಾಸ್ನಲ್ಲಿ ಕಮ್ಮಿ ಇರುತ್ತೆ. ಬಯೋಮಾಸ್ ಅಂದಾಗ ಸೊ ಇಟ್ ಈಸ್ ಅ ಮಾಸ್ ಆಫ್ ಅ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಇನ್ಕ್ರೀಸ್ಡ್ ಡೈವರ್ಸಿಟಿ ಕಾಂಟ್ರಿಬ್ಯೂಟ್ಸ್ ಟು ಹೈಯರ್ ಪ್ರೊಡಕ್ಟಿವಿಟಿ. ಸೊ ಡೈವರ್ಸಿಟಿ ಅಂದರೆ ಸೊ ವೆರೈಟೀಸ್ ಆಫ್ ಸ್ಪೀಶೀಸ್ ಇದೆ ಒಂದು ಎಕೋಸಿಸ್ಟಮ್ನಲ್ಲಿ, ಒಂದು ಪರ್ಟಿಕ್ಯುಲರ್ ಪ್ಲಾಟ್ ಆರ್ ಪ್ಲೇಸ್ನಲ್ಲಿ. ಅವಾಗೇನಾಗುತ್ತೆ, ಇನ್ಕ್ರೀಸ್ ಇತ್ತು ಡೈವರ್ಸಿಟಿ ಅಂತಂದರೆ ದೇರ್ ಈಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಹೈಯರ್ ಪ್ರೊಡಕ್ಟಿವಿಟಿ. ಸೊ ಪ್ರೊಡಕ್ಷನ್ ಏನಾಗುತ್ತೆ ಬಯೋಮಾಸ್ದು ಜಾಸ್ತಿ ನಂಬರ್ನಲ್ಲಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಕಾರ್ಡಿಂಗ್ ಟು ಡೇವಿಡ್ ಟಿಲ್ಮನ್. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಏನಿದೆ ಅಂದರೆ ಕಂಟಿನ್ಯೂಷನ್ ಆಫ್ ಇಂಪಾರ್ಟೆನ್ಸ್ ಆಫ್ ಸ್ಪೀಶೀಸ್ ಡೈವರ್ಸಿಟಿನಲ್ಲಿ ರಿವರ್ಟ್
ಪಾಪರ್ ಹೈಪೋಥೆಸಿಸ್ ಅಂತ ಇದೆ. ಸೊ ಏನಿದೆ ರಿವರ್ಡ್ ಪಾಪರ್ ಹೈಪೋಥೆಸಿಸ್ ಅಂದರೆ ಇಟ್ ಈಸ್ ಅನಲಾಗ್ ಯೂಸ್ ಟು ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಬಯೋಡೈವರ್ಸಿಟಿ. ಒಂದು ಬಯೋಡೈವರ್ಸಿಟೀಸ್ ಇಂಪಾರ್ಟೆನ್ಸ್ ಏನಿದೆ ಅಂತ ಗೊತ್ತು ಮಾಡ್ಕೊಳ್ಳೋಕೆ ಏನಿದೆ ಅಂದರೆ ಒಂದು ಸರ್ಟನ್ ಎಕ್ಸಾಂಪಲ್ಸನ್ನು ಕೊಟ್ಟು ಏನಿದೆ ಅಂದರೆ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಪ್ರಪೋಸ್ಡ್ ಬೈ ಸ್ಟ್ಯಾನ್ಫೋರ್ಡ್ ಎಕಾಲಜಿಸ್ಟ್, ದಟ್ ಈಸ್ ಪೌಲ್ ಎರ್ಲ್ಯಾಕ್. ಸೊ ಅಂತ ಸೈಂಟಿಸ್ಟ್ ಹೆಸರಿದೆ. ಸೊ ಇವ್ರು ಏನಿದ್ದಾರೆ ಅಂತಂದರೆ ಸೈಂಟಿಸ್ಟು. ಸೊ ಅವರು ಎಕಾಲಜಿಸ್ಟ್ ಪೌಲ್ ಎರ್ಲೆಕ್ ಅಂತ ಇದ್ದಾರೆ. ಸೊ ಈ ಪರ್ಸನ್ ಏನು ಮಾಡಿದ್ರು ಅಂತಂದರೆ ಎಕೋಸಿಸ್ಟಮ್ದು ಇಂಪಾರ್ಟೆನ್ಸ್ ಏನಿದೆ, ಸೊ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ, ದಟ್ ಈಸ್ ರಿವರ್ಡ್ ಪಾಪರ್ ಹೈಪೋಥೆಸಿಸ್ ಅಂತ. ಸೊ ಇನ್ ಆನ್ ಏರ್ಪ್ಲೇನ್, ದಟ್ ಈಸ್ ಏರೋಪ್ಲೇನಲ್ಲಿ ಅದನ್ನು ಎಕೋಸಿಸ್ಟಮ್ ಅಂತ ಕನ್ಸಿಡರ್ ಆಗ್ತೀವಿ. ಆಲ್ ಪಾರ್ಟ್ಸ್ ಆರ್ ಜಾಯಿಂಟ್ ಟುಗೆದರ್ ಬೈ ಥೌಸಂಡ್ಸ್ ಆಫ್ ರಿವೆಟ್ಸ್ ಅಂದಾಗ ಸ್ಪೀಷೀಸ್. ರಿವೆಟ್ಸ್ ಅಂದರೆ ಏರೋಪ್ಲೇನಲ್ಲಿ ಇರ್ತಕ್ಕಂಥ ಏನಿದೆ ಅಂತಂದರೆ ಸೊ ಮೆಟಲ್ ಪಿನ್ಸ್ ಅಂತ ಹೇಳ್ತೀವಿ. ಸೊ ಎರಡು ಹೋಲ್ಸ್ ಟುಗೆದರ್ ಜಾಯಿನ್ ಮಾಡೋಕ್ಕೆ ಏನಿದೆ ಅಂದರೆ ಆ ಮೆಟಲ್ ಪಿನ್ಸನ್ನು ಯೂಸ್ ಮಾಡ್ತಾರೆ, ಅದರದ್ದು ಪಾರ್ಟ್ಸ್ ಅಂತಲೂ ಕನ್ಸಿಡರ್ ಆಗುತ್ತೆ. ಸೊ ಇನ್ ಆನ್ ಏರೋಪ್ಲೇನ್ ಆಲ್ ಪಾರ್ಟ್ಸ್ ಆರ್ ಜಾಯಿಂಟ್ ಟುಗೆದರ್ ಬೈ ಥೌಸಂಡ್ಸ್ ಆಫ್ ರಿವೆಟ್ಸ್. ನೆನ್ಪಿಟ್ಕೊಳ್ಳಿ, 1 or 2 ರಿವೆಟ್ಸ್ ಅಂತ ಇರೋದಿಲ್ಲ. ಸೊ ಪ್ಲೆಂಟಿ ಆಫ್ ರಿವೆಟ್ಸ್ ಏನಿದೆ ಅಂದರೆ ಇರುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ರಿವರ್ಡ್ ಪ್ರಾಪರ್ ಹೈಪೋಥೆಸಿಸು, ಇಫ್ ಎವ್ರಿ ಪ್ಯಾಸೆಂಜರ್ ಸ್ಟಾರ್ಟ್ ಪಾಪಿಂಗ್ ಅ ರಿವೆಟ್ ಟು ಟೇಕ್ ಹೋಮ್. ಸೊ ಇಲ್ಲೇನಾಗುತ್ತೆ, ಎಲ್ಲ ಪ್ಯಾಸೆಂಜರ್ ಏನಿದೆ ಅಂತಂತಂದರೆ ಆ ಇರ್ತಕ್ಕಂಥ ರಿವೆಟ್ಸನ್ನು ಏನಿದೆ ಅಂದರೆ ತಮ್ಮ ಮನೆಗೆ ಏನಿದೆ ಅಂದರೆ ತೊಗೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವಾಗ ಏನಾಗುತ್ತೆ, ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರೋದು ಸ್ಪೀಶೀಸ್ ಇಟ್ ಬಿಕಮ್ ಎಕ್ಸ್ಟೆಂಟ್. ಸ್ಪೀಶೀಸ್ ಏನಾಗುತ್ತೆ, ಎಕ್ಸ್ಟೆಂಟ್ ಆಗೋ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ಮೇ ನಾಟ್ ಅಫೆಕ್ಟ್ ದ ಫ್ಲೈಟ್ ಸೇಫ್ಲಿ initially, but more and more rivets are removed, then the plane becomes dangerously weak. ಸೊ ಇಲ್ಲಿ ಹೇಳ್ತಾ ಇರೋದು ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಅಂದರೆ, ಸೊ ಒಂದೆರಡು ರಿವೆಟ್ಸನ್ನು ತೆಗೆದಾಗ ಏನಿದೆ ಅಂತಂದರೆ ಏರೋಪ್ಲೇನ್ ಫ್ಲೈಟ್ ಆಗಬೇಕಾಗಿತ್ತು ಅಂತಂದರೆ ಜಾಸ್ತಿ ಏನಿದೆ ಅಂತಂದರೆ ಏನಿದೆ ಅಫೆಕ್ಟ್ ಆಗೋದಿಲ್ಲ. ಆದರೆ ಸೊ ನೀವು ಎಷ್ಟು ಜಾಸ್ತಿ ರಿವೆಟ್ಸನ್ನು ಪಾರ್ಟ್ಸನ್ನು ತೊಗೊಳ್ತೀರಾ ಏರೋಪ್ಲೇನಿಂದ, ಆವಾಗ ಪ್ಲೇನ್ ಏನಿದೆ ಅಂತಂದರೆ ಸ್ಮೂತ್ಲಿ ಮೂವ್ ಆಗಬೇಕಾಗಿತ್ತು ಅಂತಂದಾಗ ಸೊ ಸ್ವಲ್ಪ ಏನಿದೆ ಅಂದರೆ ಡಿಫಿಕಲ್ಟ್ ಆಗುತ್ತೆ. ದ್ಯಾಟ್ ಮೇ ಬಿ ವೆರಿ ಡೇಂಜರಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ನಲ್ಲಿ ರಿವರ್ಡ್ ಪಾಪರ್ ಹೈಪೋಥೆಸಿಸ್ನಲ್ಲಿ ಫರ್ದರ್ ಮೋರ್ ವಿಚ್ ರಿವರ್ಟ್ ಈಸ್ ರಿಮೂವ್ಡ್ ಮೇ ಆಲ್ಸೋ ಬಿ ಕ್ರಿಟಿಕಲ್. ಸೊ ಏನಾಗುತ್ತೆ, ಫರ್ದರ್ ನೀವೇನಿದೆ ಅಂದರೆ ರಿವರ್ಟ್ಸ್ ತೆಗಿತಾನೆ ಹೋಗ್ತಾ ಇದ್ದೀರಾ, ಆದರೆ ಯಾರು ರಿವರ್ಟ್ಸನ್ನು ತೆಗೆದಿರಾ ಅದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ ಆಫ್ ರಿವರ್ಟ್ಸ್ ಆನ್ ವಿಂಗ್ಸನ್ನು ಕೀ ಸ್ಪೀಶೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ಮೇನು ನಾವು ಏರೋಪ್ಲೇನ್ ಫೈಟ್ ಆಗಬೇಕಾಗಿತ್ತು ಅಂತಂದಾಗ ಸೊ ಏನು ಬೇಕಾಗುತ್ತೆ ಅಂತಂದರೆ ಮೇನ್ ವಿಂಗ್ಸ್ ಇಂಪಾರ್ಟೆಂಟ್ ಆಗಿರಬೇಕಾಗತ್ತೆ. ಸೊ ಏರೋಪ್ಲೇನಲ್ಲಿ ಏನಿದೆ ಅಂತಂದರೆ ಕೀ ಸ್ಪೀಶೀಸನ್ನು ಏನಿದೆ ಅಂತಂದರೆ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಆಗ್ತೀವಿ. ಈಸ್ ಆಬ್ವಿಯಸ್ಲಿ a more serious threat to flight safely than loss of few rivets on the seat or windows inside the plane. ಇನ್ ಕೇಸ್ ಏನಿದೆ ಅಂತಂದರೆ ಸ್ವಲ್ಪನೇ ರಿವರ್ಟ್ಸ್ ನಿಯರ್ ಟು ವಿಂಡೋಸ್ ಆಗಿರ್ಬೋದು, ಸೀಟ್ಸ್ ಆಗಿರ್ಬೋದು, ಇನ್ಸೈಡ್ ಅ ಪ್ಲೇನ್ ಏನಾದರೂ ಲಾಸ್ ಆಗಿತ್ತು ಅಂತಂದರೆ ಅದು ಜಾಸ್ತಿ ಸೀರಿಯಸ್ಲಿ ಫ್ಲೈಟಿಗೆ ಅಫೆಕ್ಟ್ ಆಗೋದಿಲ್ಲ ಏರೋಪ್ಲೇನ್. ಆದರೆ ಇನ್ ಕೇಸ್ ಇಫ್ ದ ವಿಂಗ್ಸಿಗೆ ಏನಿದೆ ಅಂತಂದರೆ ಅದನ್ನು ಕೀ ಸ್ಪೀಶೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅಲ್ಲೇನಾದರೂ ಲಾಸ್ ಆಫ್ ರಿವರ್ಟ್ಸ್ ಆಯಿತು ಅಂತಂದರೆ ಇಟ್ ಮೇ ಡೇಂಜರಸ್ಲಿ ಅಫೆಕ್ಟ್ ದ ಫ್ಲೈಟ್ ಆಫ್ ಅನ್ ಏರೋಪ್ಲೇನ್ ಅಂತ ಇದೆ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ thank you for watching this video. Let us discuss with the next topic in part 4.